ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಏನು ಅಂದರೆ, ಇವತ್ತು ಶ್ರಾವಣ ಶನಿವಾರದ ಲಾಸ್ಟ್ ಶನಿವಾರ ಆಗಿರೋದ್ರಿಂದ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ. ನಾನು, ವಿಸ್ಮಯ, ಶಾರಿಕಾ ಮತ್ತು ಸಂಜಯ್ ಅವರು. ಸೊ ಅದಕ್ಕೋಸ್ಕರ ನಮ್ಮೂರ ಹತ್ರ ಇರೋ ದೇವಸ್ಥಾನದಲ್ಲಿ ತುಂಬ ಗ್ರ್ಯಾಂಡಾಗಿ ಪೂಜೆ ಎಲ್ಲ ಮಾಡ್ತಾರೆ. ಸೊ ಇವತ್ತಿನ ವಿಡಿಯೋ ಅದೇ ಆಗಿರುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಆ್ಯಂಡ್ ಎಂಡ್ವರೆಗೂ ಸ್ಕಿಪ್ ಮಾಡ್ದಂಗೆ ನೋಡಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇರೋ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇವಾಗ ನಾವು ದೇವಸ್ಥಾನಕ್ಕೆ ಹೋಗಬೇಕು, ರೆಡಿ ಆಗಿದ್ದೀರಿ. ಸೊ ನಾವು ದೇವಸ್ಥಾನ ರೀಚ್ ಆದ್ರಿ. ವಿಷುಗಂತೂ ತುಂಬಾ ಖುಷಿ. ಈ ಥರ ಎಲ್ಲ ಡೋಲ್ ಹೊಡಿಯೋದು, ಟಮಟೆ ಹೊಡಿಯೋದು, ಆ ಸೌಂಡ್ಗೆಲ್ಲ ಅವಳು ತುಂಬ ಖುಷಿ ಪಡ್ತಿದ್ಲು. ಆಚೆ ಕಡೆ ಪೂರ್ತಿ ಪೂಜೆ ಸಾಮಾನು, ಹೂವು ಎಲ್ಲ ಕಡ್ಡಿ ಕರ್ಪೂರ ಎಲ್ಲ ಮಾರ್ತಿದ್ರು. ನಾವು ಕೂಡ ಅದೇ ರೀತಿ ಪೂಜೆ ಸಾಮಾನೆಲ್ಲ ತೊಗೊಂಡು ಪೂಜೆಗೆ ಹೊರಡ್ತೀವಿ. ಸೊ ರಾತ್ರಿಯಿಂದ ಎಲ್ಲ ಹೋಮ ಭಜನೆ ಎಲ್ಲ ಮಾಡಿರ್ತಾರೆ. ಸೊ ಅದೇ ನೀವು ನೋಡ್ತಿರೋದು, ಇದು ಹೋಮ ಮಾಡಿರೋದು. ಇವಾಗ ಇದು ದೇವಸ್ಥಾನದ ಎಂಟ್ರೆನ್ಸ್. ಇದು 18ನೇ ವಾರ್ಷಿಕೋತ್ಸವ ಮಾಡಿರೋದು ನಮ್ಮ ಊರ ದೇವಸ್ಥಾನದಲ್ಲಿ. ಇದು ನೀವು ನೋಡ್ತಾ ಇರ್ಬೋದು. ಇಲ್ಲಿ ಶನಿ ಮಹಾತ್ಮ ದೇವರು ಮತ್ತು ಆಂಜನೇಯ ದೇವರು ಮತ್ತು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಸೊ ನಾವು ಮೊದಲಿಗೆ ದೇವಸ್ಥಾನಕ್ಕೆ ಎಂಟರ್ ಆಗಿದ ತಕ್ಷಣ ನಮ್ಗೆ ಸಿಗೋದು ಶನಿ ಮಹಾತ್ಮ ದೇವಸ್ಥಾನ. ಸೊ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಆಗಿರ್ಬೋದು, ಲೈಟ್ ಸೆಟ್ಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಹಾಗೆ ನೆಕ್ಸ್ಟ್ ಪಕ್ಕದಲ್ಲೇ ನಮಗೆ ನವಗ್ರಹದು ಇತ್ತು ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇತ್ತು. ಸೊ ಅದನ್ನೆಲ್ಲ ದರ್ಶನ ಮಾಡಿಕೊಂಡು ನಾವಿವಾಗ ಮೇಲ್ಗಡೆ ಆಂಜನೇಯದು ವಿಗ್ರಹದ್ದು ದೊಡ್ಡ ಸ್ಟ್ಯಾಚು ಇತ್ತು ಮತ್ತು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಮೇಲೇ ಇರೋದ್ರಿಂದ ನಾವು ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಬರೋಣ ಅಂತ ಹೊರಡ್ತಿದ್ದೀವಿ. ಹಾಗೆ ಪಕ್ಕದಲ್ಲಿ ನೀವು ನೋಡ್ತಿರ್ಬೋದು ತುಂಬ ಜನ ಭಕ್ತಾದಿಗಳು ಬರ್ತಾರೆ. ಅದಕ್ಕೋಸ್ಕರ ಎಲ್ಲರಿಗೂ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ರು. ಇದು ನೀವು ನೋಡ್ತಿರೋದು ಬಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಮೇಲ್ಗಡೆ ಇದೆ. ಮತ್ತು ಇಲ್ಲೂ ಕೂಡ ಹೋಮ ಎಲ್ಲ ಮಾಡಿದ್ರು. ಸೊ ಇದು ನೀವು ನೋಡ್ತಿರೋದು ಬಂದು ಮೇಲ್ಗಡೆಯಿಂದ ವ್ಯೂ ಇದು. ಹಾಗೆ ತುಂಬಾ ಲೈಟ್ ಸೆಟ್ಟಿಂಗ್ಸು, ಸೀರಿಯಲ್ ಸೆಟ್ ಎಲ್ಲ ಬಿಟ್ಟಿದ್ರು. ರೋಡ್ ಮೇನ್ ರೋಡ್ ಆಗಿರೋದ್ರಿಂದ ಗಾಡಿನೂ ಜಾಸ್ತಿ ಇತ್ತು, ಹಾಗೆ ಜನಗಳು ಜಾಸ್ತಿ ಇದ್ದರು. ಇವಾಗ ನಾವು ಪ್ರಸಾದ ಕೊಡ್ತಾರೆ ಆ ಕಡೆ ಬಂದರೆ ಕ್ಯೂಗೆ. ಸೊ ನೀವು ನೋಡ್ತಿರ್ಬೋದು, ನಾವು ಹೋದಾಗ ಸ್ವಲ್ಪ ಜನ ಇದ್ದರು, ಆಮೇಲೆ ತುಂಬಾ ಜನ ಆದರು. ಪ್ರಸಾದಕ್ಕೆ ಕೇಸರಿ ಬಾತು ಮತ್ತು ಮುದ್ದೆ, ಕಾಳು ಸಾರೆಲ್ಲ ಮಾಡಿಸಿದ್ರು. ಸುತ್ತಮುತ್ತ ಹಳ್ಳಿ ಜಾಸ್ತಿ ಇರೋದ್ರಿಂದ ಹಳ್ಳಿಯವ್ರು ಬರ್ತಾರೆ, ಜಾಸ್ತಿ ಜನಕ್ಕೆ ಮುದ್ದೆ ಬೇಕು ಅಂತಲೇ ಆಲ್ಮೋಸ್ಟ್ ಯಾವಾಗಲೂ ಪ್ರಸಾದದಲ್ಲಿ ಮುದ್ದೆ ಮಾಡಿಸ್ತಾರೆ. ಹಾಗೆ ಅನ್ನ ರಸ, ಪಲಾವ್ ಎಲ್ಲ ಮಾಡಿಸಿದ್ರು. ಪ್ರಸಾದ ಎಲ್ಲ ಆದಮೇಲೆ ಆಚೆ ಬಂದು ಮಕ್ಕಳಿಗೆ ಬಲೂನ್ ಎಲ್ಲ ಬೇಕು ಅನ್ನೋ ತಗೊಟ್ಬಿಟ್ಟು ನೆಕ್ಸ್ಟ್ ನಾವು ಈ ಥರ ಕಡಲೆಪುರಿ ತೊಗೊಳಕ್ಕೆ ಹೋದ್ರಿ.
ಫ್ರೆಂಡ್ಸ್, ಇವಾಗಷ್ಟೇ ದೇವಸ್ಥಾನದಿಂದ ಮನೆಗೆ ಬಂದ್ರಿ. ತುಂಬ ಚೆನ್ನಾಗಾಯಿತು, ದರ್ಶನ ಆಗಿರ್ಬೋದು, ಪೂಜೆ ಮತ್ತು ಪ್ರಸಾದ ಕೂಡ ತುಂಬ ಚೆನ್ನಾಗಿತ್ತು. ಸೊ ಇವಾಗಷ್ಟೇ ಜಸ್ಟ್ ಮನೆಗೆ ಬಂದ್ರಿ. ಮತ್ತು ಶಾರಿಕಾ ವಿಸ್ಮಯ ಎಲ್ಲ ಆಟ ಆಡ್ಕೊಂಡಿದ್ದಾರೆ. ಏನದು ಹೊಡಿತಾರದು ಮಮ್ಮಿನ? ಶಾರಿಕಾ ಅಕ್ಕ ಕುಂತ್ಕೊಡಮ್ಮ. ಅಕ್ಕ ಕೊಡಲ್ಲ ನೀನು ಅಕ್ಕಗೆ? ಹೆಂಗೆ ಬಾಚೋದು ತಲೆ ನೀನು? ಮಮ್ಮ ಕೂತ್ಕೊಡು ಮಮ್ಮಗ. ವಾ ತಲೆ ಹಂಗಿಷ್ಟ. ಬೇಡ, ಹೊಡಿತೀಯ ನೀನು, ಹೊಡಿತೀಯ, ಹೋಗು ನೀನು, ಬೇಡ. ಸೊ ನೋಡೋದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಆ್ಯಂಡ್ ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಸೊ ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.